ಜಾಯಿಂಟ್ ಪೇನ್ಸ್ಗಳು ಈಗಾಗಲೇ ಬಹಳ ಜನಕ್ಕೆ ನಾವು ನೋಡ್ತಾ ಇದೀವಿ. ಬಹಳಷ್ಟು ಜಾಯಿಂಟ್ ಪೇನ್ಗಳು ಅನ್ನೋದು ಕಾಣಿಸ್ತಾ ಇದಾವೆ. ಕಂಪಲ್ಸರಿ ನೆಕ್ಕಿಗೆ ಮತ್ತೆ ಸ್ಪೈನ್ ಅನ್ನೋದು ನಮ್ಗೆ ಬ್ರೆಡ್ ಅಂಡ್ ಬಟರ್ ಅಂತ ಹೇಳ್ತೀವಿ. ನಮ್ಮ ಮನುಷ್ಯನಿಗೆ ಬ್ರೆಡ್ ಅಂಡ್ ಬಟರ್ ಏನಂದ್ರೆ ನಮಸ್ಕಾರ. ನಾವು ಡಾಕ್ಟರ್ ಸಂದೀಪ್ ಗಾರಪಾಟಿ ಅಂತ ಹೇಳಿ. ನಾವು ನ್ಯಾಚುರೋಪತಿ ಮತ್ತೆ ಯೋಗದಲ್ಲಿ SDM ಇಂದ ಡಿಗ್ರಿ ಅನ್ನೋದು ಹೊಂದಿದ್ದೇವೆ. ಈಗ 6 ವರ್ಷಗಳಿಂದ ಈ ಗಂಗಾವತಿಯಲ್ಲಿ ಮತ್ತೆ ಸಿಂಧನೂರಲ್ಲಿ ನ್ಯಾಚುರೋಪತಿ ಸಿಸ್ಟಮ್ ಅನ್ನೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಈಗ ಇವತ್ತು ನಾವು ತಿಳ್ಕೊಳ್ಳುವಂಥ ವಿಷಯ ಏನಂದ್ರೆ ಜಾಯಿಂಟ್ ಪೇನ್ಸ್ಗಳು ಈಗಾಗಲೇ ಬಹಳ ಜನಕ್ಕೆ ನಾವು ನೋಡ್ತಾ ಇದೀವಿ. ಬಹಳಷ್ಟು ಜಾಯಿಂಟ್ ಪೇನ್ಗಳು ಅನ್ನೋದು ಕಾಣಿಸ್ತಾ ಇದಾವೆ. ಈ ನಡುವೆ ಒಂದು 10 ಜನದಲ್ಲಿ ಒಂದು 6-7 ಜನಕ್ಕಂತೂ ಕಂಪಲ್ಸರಿ ಯಾವ್ದಾರ ಒಂದು ಜಾಯಿಂಟ್ ಪೇನ್ಸ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಇವೆಲ್ಲದಕ್ಕೂ ಆಗ್ತಾ ಇರುವಂತ ಕಾರಣಗಳು ಏನಂತಂದ್ರೆ ನಾವು ತಿಳ್ಕೋಬೇಕು. ಅದನ್ನ ತಿಳ್ಕೊಂಡ ಮೇಲೆ ನಾವು ಸರಿ ಮಾಡ್ಕೊಳ್ಳೋದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಬಹಳ ಜನ ನಾವು ಈಗ 6 ವರ್ಷ ಹಿಂದಗಳಿಂದ ಈ ನೋವಿನ ಸಮಸ್ಯೆಗಳಿದ್ದವ್ರಿಗೆ ಜಾಸ್ತಿ ನೋಡ್ತಾ ಇರ್ತೀವಿ. ಆದ್ರೂ ಅವ್ರಿಗೆ ಏನಾಯ್ತಂದ್ರೆ ಈಗ ಆಲ್ರೆಡಿ ಮೊಣಕಾಲು ನೋವು, ಬೆನ್ನು ನೋವು ಮತ್ತೆ ಸೈಟಿಕ ಪೇನು ಎಲ್ಲ ಕಡೆ ಪೇನ್ ಕಿಲ್ಲರ್ಸ್ ಇದು ತಗೊಂಡು ಆಲ್ರೆಡಿ ಸುಸ್ತಾಗಿರ್ತಾರೆ. ಆದ್ರೂ ಪೇನ್ ಅನ್ನೋದು ಅವರಿಗೆ ಪೂರ್ತಿಯಾಗಿ ನಿವಾರಣೆ ಆಗಿರಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಈಗ ನಾವು ಅದೊಂದೇ ಪರಿಹಾರ ಅಲ್ಲ, ನಾವು ಲೈಫ್ ಸ್ಟೈಲ್ ಅಲ್ಲಿ ಏನ್ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಸೊ ಅದಕ್ಕೆ ಈಗ ನಾವು ಮಾಡ್ತಾ ಇರುವಂತ ತಪ್ಪುಗಳು ಏನಿದೆ ನಾವು ಜೀವನದಲ್ಲಿ ಅದನ್ನ ಬದಲಾವಣೆ ಮಾಡ್ಕೋಬೇಕು. ಸೊ ಹಳೆ ಕಾಲದಾಗೆಲ್ಲ ಟೈಮ್ಗೆ ಎದ್ದೇಳೋದು, ಆಮೇಲೆ ಅವ್ರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದೊಂದು ಕಾರ್ಯಕ್ರಮ ಅನ್ನೋದು ಮಾಡೋದು ಅನ್ನೋದು ಅಭ್ಯಾಸ ಇತ್ತು. ಆದ್ರೂ ಈಗ ಬಿಸಿ ಲೈಫ್ ಸ್ಟೈಲ್ ಅಲ್ಲಿ ಯಾರಿಗೂ ಆಗ್ತಾ ಇಲ್ಲ ಮಾಡೋದಕ್ಕೆ. ಅವೆಲ್ಲ ಹಳೆ ಕಾಲದಾಗಿಂದ ನಾವು ಈ ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತದೆ. ಅದ್ರಗೋಸ್ಕರ ಈ ನ್ಯಾಚುರೋಪತಿ ಅನ್ನೋ ಸಿಸ್ಟಮ್ ಏನಿದೆ ಅಲ್ಲ, ಅದರಿಂದ ನಿಮ್ಗೆ ಬಹಳ ಯೂಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವೇನ್ ಹೇಳ್ತೇವೆ ಅಂದ್ರೆ, ಈಗ ನೀವು ಮಾಡೋಂತಹ ಎಕ್ಸಸೈಸ್ ಇರ್ಲಿ, ಯೋಗ ಮಾಡೋದಿರ್ಲಿ, ಆಮೇಲೆ ಟೈಮ್ ಟು ಟೈಮ್ ಯಾವ ತರ ನಾವು ಸಿಟ್ಟಿಂಗ್ ಪೊಸಿಷನ್ ಅನ್ನೋದು ಬದಲಾವಣೆ ಮಾಡ್ಕೋಬೇಕು, ಆಮೇಲೆ ಯಾವ ತರ ಆಹಾರ ಅನ್ನೋದು ನಾವು ತಗೋಬೇಕು, ಆಮೇಲೆ ಯಾವ ತರ ನಾವು ಥಿಂಕಿಂಗ್ ಪ್ರೊಸೆಸ್ ಅನ್ನೋದು ಯಾವ ತರ ಇರಬೇಕು, ಎಲ್ಲ ಇಂಪಾರ್ಟೆಂಟ್ ಆಗ್ತದೆ. ಈಗ ಒಂದೇ ನಾವು ಮಾಡಿದ್ರೆ ಅದು ಪೂರ್ತಿಯಾಗಿ ನಮ್ಗೆ ರಿಸಲ್ಟ್ ಅನ್ನೋದು ಬರಂಗಿಲ್ಲ. ನಾವೆಲ್ಲ ರೀತಿಯಾಗಿ ಮಾನಸಿಕವಾಗಿರ್ಲಿ, ಫಿಸಿಕಲ್ ಇರ್ಲಿ, ನಾವು ಸ್ಟ್ರೆಂತ್ ಆಗಿರ್ಬೇಕು. ಸೊ ಈಗ ಇವತ್ತಿನ ಮೇನ್ ಉದ್ದೇಶ ಏನಂದ್ರೆ, ನೋವಿನ ಸಂಬಂಧ ಬೆನ್ನು ನೋವು ಇದ್ದವರು ಏನ್ ಮಾಡಬೇಕಾಗುತ್ತೆ, ಏನೇನ್ ಬದಲಾವಣೆ ಮಾಡಬೇಕು. ಈಗ ಆಫೀಸ್ ವರ್ಕರ್ಸ್ ಇರ್ತಾರೆ, ಜಾಸ್ತಿಯಲ್ಲಿ ಆಫೀಸಲ್ಲಿ ಸಿಟ್ಟಿಂಗ್ ಪೊಸಿಷನ್ ಅನ್ನೋದಿರುತ್ತೆ. ಅವರು ಏನ್ ಮಾಡ್ಬೇಕಂದ್ರೆ ಮೈನ್ ಆಗಿ ಒಂದೇ ಕಡೆ ಜಾಸ್ತಿ ಹೊತ್ತು ಕೂಡಬಾರ್ದು. ಆದಷ್ಟು ಯಾವಾಗ ಅನುಕೂಲ ಆಗ್ತದೆ ಅವಾಗ ಸ್ವಲ್ಪ ಅವ್ರ ಪೊಸಿಷನ್ ಅನ್ನು ಚೇಂಜ್ ಮಾಡ್ಬೇಕು. ಅಂದ್ರೆ ಎವ್ರಿ ಹಾಫ್ ಅನ್ ಅವರ್ 40 ನಿಮಿಷಕ್ಕೆ ಒಂದ್ಸತಿ ಎದ್ದೇಳ್ಬೇಕು. ಈ ರೂಮ್ ಅಷ್ಟು ಒಂದು 20 ಸ್ಟೆಪ್ಸ್ ಅನ್ನೋದು ಹಾಕಿ ಮತ್ತೆ ನೀವು ಅರ್ಧ ಗಂಟೆ ಅನ್ನೋದು ವರ್ಕ್ ಮಾಡ್ಕೊಂತ ಹೋಗ್ರಿ. ಸೊ ಅವಾಗ ಏನಾಗ್ತದೆ, ಬ್ಯಾಕ್ ಅನ್ನೋದು ಸ್ಟಿಫ್ ಆಗಲ್ಲ, ನೆಕ್ ಮಸಲ್ಸ್ ಅನ್ನೋದು ಇಲ್ಲ, ಕೈ ಸೆಳೆತ ಬರೋದು, ಇವೆಲ್ಲ ಸಮಸ್ಯೆ ಅನ್ನೋದು ಆಗಲ್ಲ. ಅದೊಂದು. ಎರಡನೇದು ಬಂದ್ಬಿಟ್ಟು ಕಂಪಲ್ಸರಿ ನೆಕ್ಕಿಗೆ ಮತ್ತೆ ಸ್ಪೈನ್ ಅನ್ನೋದು ನಮ್ಗೆ ಬ್ರೆಡ್ ಅಂಡ್ ಬಟರ್ ಅಂತ ಹೇಳ್ತೀವಿ. ನಮ್ಮ ಮನುಷ್ಯನಿಗೆ ಬ್ರೆಡ್ ಅಂಡ್ ಬಟರ್ ಏನಂದ್ರೆ, ಕತ್ತು ಬೆನ್ನು ಚೆನ್ನಾಗಿತ್ತು ಅಂದ್ರೆ ಅರ್ಧ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗ್ತಾ ಬರ್ತವೆ. ಸೊ ಅದಕ್ಕೆ ಕೆಲವೊಂದು ಎಕ್ಸಸೈಸ್ ಅನ್ನೋದು ಬರ್ತವೆ ನಮಗೆ. ಅವು ಬೆನ್ನಿಗೆ ಸಂಬಂಧಪಟ್ಟಿದ್ದು ಮತ್ತೆ ಕತ್ತಿಗೆ ಸಂಬಂಧಪಟ್ಟಿದ್ದು ಒಂದು 10-15 ನಿಮಿಷ ನಾವು ಕಂಪಲ್ಸರಿ ಮಾಡ್ಲೇಬೇಕಾಗ್ತದೆ. ಅದು ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಏನೇ ಕೆಲಸ ಹೆಚ್ಚು ಕಡಿಮೆ ಮಾಡಿದ್ರು ನಮ್ಗೆ ಪೇನ್ ಬರೋದಿರ್ಲಿ, ಇಲ್ಲ ಸುಸ್ತಾಗೋದಿರ್ಲಿ, ಇಲ್ಲ ಎಂಥೂಸಿಯಾಸಮ್ ಅನ್ನೋದು ಕಡಿಮೆ ಆಗೋದಿರ್ಲಿ, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದು ಸ್ಪೈನಲ್ ಎಕ್ಸಸೈಸ್ ಅಂತೂ ಎರಡನೇದು ಕಂಪಲ್ಸರಿ ಮಾಡ್ಲೇಬೇಕಾಗ್ತದೆ. ಅಂದ್ರೆ ಸರಳ ವ್ಯಾಯಾಮ. ನಾವು ಯೋಗ ಮಾಡ್ಬೇಕಂತಂದ್ರೆ ಈಗ 1 ತಾಸು ಗಟ್ಲೆ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಮಾಡೋದು ಈಗ ನಮ್ಗೆ ಬೆನ್ನು ನೋವು ಐತಿ, ಇಲ್ಲ ಕತ್ ನೋವಿದೆ, ಎಲ್ಲ ಕಾಲು ನೋವಿದೆ, ಅದಕ್ಕೆ ಸಂಬಂಧಪಟ್ಟಿದ್ದಾಗೆ ನಾವು ಅದಕ್ಕೆ ತಕ್ಕಂತ ಒಂದು 10-15 ನಿಮಿಷ ರೆಗ್ಯುಲರ್ ಬೇಸಿಸ್ ಅಲ್ಲಿ ಮಾಡ್ಬೇಕಾಗ್ತದೆ. ಈಗ ನಾವು ಯೋಗ ಮಾಡ್ಬೇಕು ಇವತ್ತು ಅನ್ಸುತ್ತೆ, ಎಲ್ಲರಿಗೂ ಗೊತ್ತಿದೆ ಯೋಗದ ಬಗ್ಗೆ, ಎಲ್ಲರಿಗೂ ಮಾಹಿತಿ ಅನ್ನೋದಿದೆ, ಆದ್ರೂ ಫಾಲೋ ಮಾಡಕ್ಕೆ ಸ್ವಲ್ಪ ಹಿಂದೆ ಸರಿತೀವಿ. ಅದಕ್ಕೆ ನಾವೇನ್ ಹೇಳ್ತೇವೆ ಅಂದ್ರೆ, ಇಲ್ಲಿ ಕ್ಲಿನಿಕ್ ಅಲ್ಲಿ ಮಾಡೋ ನಿಮ್ ಪ್ರಾಬ್ಲಮ್ ಏನಿದೆ ಅದಷ್ಟೇ ನೀವು ಆಸನಗಳು 4-5 ಆಸನನೇ ರೆಗ್ಯುಲರ್ ಮಾಡಿ. ಆದ್ರೂ ಈಗ ವಾರಕ್ಕೆ ನೀವು 5 ದಿನ ಆದ್ರೂ ಕಂಪಲ್ಸರಿ ಮಾಡಿದ್ರೆ ಅದರಿಂದ ನಿಮ್ಗೆ ಪರಿಹಾರನೂ ಸಿಗುತ್ತೆ. ಇಲ್ಲ ನಾವು ಒಂದು 2 ದಿನ ಮಾಡಿದ್ವಿ ಆಮೇಲೆ ಮತ್ತೆ ಬಿಟ್ಟಿದ್ವಿ ಅಂದ್ರೆ ಅದರಿಂದ ಯೂಸ್ ಇರಲ್ಲ. ಸೊ ಮಾಡೋದು ಸ್ವಲ್ಪ ಮಾಡ್ರಿ, ಆದ್ರೂ ರೆಗ್ಯುಲರ್ ಆಗಿ ಮಾಡಕ್ ಟ್ರೈ ಮಾಡಿ, ಅದು ಇಂಪಾರ್ಟೆಂಟ್. ಸೊ ಬೆನ್ನು ನೋವಿಗೆ ಮತ್ತೆ ಕತ್ತು ನೋವಿಗೆ ಕಂಪಲ್ಸರಿ ಆತರ, ಮತ್ತೆ ಮೊಣಕಾಲು ನೋವಿಗೆ ಎಕ್ಸಸೈಸ್ ಅನ್ನೋದು ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಎರಡನೇದು ಎಕ್ಸಸೈಸ್ ಆಯ್ತು. ನೀವು ಸಿಟ್ಟಿಂಗ್ ಪೋಸ್ಚರ್ ಅನ್ನೋದು ಸ್ವಲ್ಪ ಪೊಸಿಷನ್ ಅನ್ನು ಚೇಂಜ್ ಮಾಡ್ತಾ ಇರ್ರಿ. ಆಮೇಲೆ ಇನ್ನೊಂದು ಬೆನ್ನು ನೋವು ಇದ್ದವರಿಗೆ ಇನ್ನೊಂದು ಏನ್ ಕೇರ್ ತಗೋಬೇಕಂದ್ರೆ, ಈಗ ಜಾಸ್ತಿ ಸ್ಟೇರ್ಸ್ ಇದಾವೆ, ಇಲ್ಲ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈಗ ಒಂದು ಫ್ಲೋರ್ ತನಕ ನೀವು ಹತ್ತಬಹುದು, ಅದ್ರ ಮೇಲೆ ನೀವು ಅನ್ನೋದು ಸ್ವಲ್ಪ ನಿಂದಿರ್ಬೇಕಾಗ್ತದೆ. ಈಗ ನೀವು ಜಸ್ಟ್ ಒಂದು ಅರ್ಧ ನಿಮಿಷ ಸ್ಟಾಪ್ ಮಾಡಿ ಆಮೇಲೆ ಮತ್ತೆ ಹತ್ತಿ. ಈಗ 2 ಅಂತಸ್ತು 2 ಫ್ಲೋರ್ 3 ಫ್ಲೋರ್ ಅನ್ನೋದು ಕಂಟಿನ್ಯೂಸ್ ಆಗಿ ಹತ್ತಬಾರ್ದು. ಸ್ವಲ್ಪ ಗ್ಯಾಪ್ ತಗೊಳ್ಳಿ, ಒಂದು ಅರ್ಧ ನಿಮಿಷ ನಿಂದ್ರಿ ಮತ್ತೆ ಹತ್ತಿರಿ. ನಿಮ್ಗೆ ಏನು ಸ್ಟ್ರೈನ್ ಆಗಲ್ಲ, ಬ್ಯಾಕ್ ಅನ್ನು ಸ್ಟ್ರೈನ್ ಆಗಲ್ಲ, ಇಲ್ಲ ಸೈಟಿಕ ತೊಂದರೆ ಇದ್ದವರಿಗೆ ಮತ್ತೆ ಸೆಳೆತ ಬರೋದು ಅದೆಲ್ಲ ಆಗಂಗಿಲ್ಲ. ಅದೊಂದು. ಮೂರನೇದು ಬಂದ್ಬಿಟ್ಟು ಜಾಸ್ತಿ ಕೆಳಗಡೆ ಚಕ್ರಮುಖಿ ಹಾಕೊಂಡು ಕೂಡಬಾರ್ದು.
ಕೆಳಗಡೆ ಸಪೋರ್ಟ್ ಇಲ್ಲಾರ್ದ ಕುಂತಾಗ ಏನಾಗ್ತದೆ ನಿಮ್ಗೆ ಮತ್ತೆ ಬ್ಯಾಕ್ ಅನ್ನೋ ಸ್ಟ್ರೈನ್ ಆಗ್ತಾ ಬರುತ್ತೆ. ಆದಷ್ಟು ಚೈರಲ್ಲಿ ಕೂಡ್ರಿ, ಇಲ್ಲ ಸ್ಟೂಲಲ್ಲಿ ಕೂಡ್ರಿ. ಇಲ್ಲ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಕೂಡ್ಬೇಕಾಗುತ್ತೆ ಕೆಳಗಡೆ ಅಂತಂದ್ರೆ ಸ್ವಲ್ಪ ಕಾಲ್ ಚಾಚ್ಕೊಂಡು ಕೂಡ್ರಿ. ಇಲ್ಲ ಒಂದ್ 10 ನಿಮಿಷ ಕೂಡ್ಬೋದು, ತೊಂದ್ರೆ ಇಲ್ಲ. ಅದಕ್ಕಿಂತ ಮೇಲೆ ಇತ್ತಂದ್ರೆ ಸ್ವಲ್ಪ ಬ್ಯಾಕ್ ಸಪೋರ್ಟ್ ತಗೊಂಡು ಕಂಪಲ್ಸರಿ ಬ್ಯಾಕ್ ಸಪೋರ್ಟ್ ತಗೊಂಡೆ ಕೂಡ್ರಿ. ನಿಮ್ಗೆ ಬ್ಯಾಕ್ ಅನ್ನೋದು ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಜಾಸ್ತಿ ಆಗಂಗಿಲ್ಲ. ಎರಡನೇದು. ಆಮೇಲೆ ಲಾಂಗ್ ಸಿಟ್ಟಿಂಗ್ ಅನ್ನೋದು ಮಾಡಬಾರ್ದು. ಆಗ್ಲೇ ಹೇಳಿದಂಗೆ ಜಾಸ್ತಿ ಹೊತ್ತು ಒಂದೇ ಕಡೆ ಕೂಡ್ಬೇಡ್ರಿ, ಹಂಗೆ ಒಂದೇ ಕಡೆ ನಿಂದ್ರಬೇಡ. ಈಗ ಲೇಡೀಸ್ ಕಾಮನ್ ಆಗಿ ಜಾಸ್ತಿ ಒಂದೇ ಕಡೆ ನಿಂತು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವಾಗನು ಅವ್ರಿಗೆ ಕಾಲು ವೆರಿಕೋಸ್ ವೇನ್ಸ್ ಬರೋದಿರ್ಲಿ, ಇಲ್ಲ ಬ್ಯಾಕ್ ಪೇನ್ ಅನ್ನೋದು ಬರೋದಿಲ್ಲ, ಮೊಣಕಾಲ್ ನೋವು ಬರೋದಿರ್ಲಿ, ಇವೆಲ್ಲ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಎದಕ್ಕೆ ಬರ್ತಾ ಇದೆ ಅಂತಂದ್ರೆ ಅದು ಗ್ಯಾಪ್ ತಗೊಳಂಗಿಲ್ಲ. ನೀವು 1-2 ತಾಸು ಮಾಡೋದು, 3 ತಾಸು ಮಾಡೋದು, ಆಮೇಲೆ ಹೋಗಿ ರೆಸ್ಟ್ ಮಾಡೋಣ ಅಂತ ಹೇಳಿ ಮತ್ತೆ ಹೋಗ್ತಾ ಇರ್ತೀರ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಎವ್ರಿ 20 ಮಿನಿಟ್ಸ್, ಹಾಫ್ ಅನ್ ಅವರ್ ಇರ್ಲಿ, ಒಂದ್ 5 ನಿಮಿಷ ಕೂಡ್ರಿ, ಮತ್ತೆ ಅರ್ಧ ಗಂಟೆ ನೀವು ಮತ್ತೆ ಮಾಡ್ರಿ, ಏನ್ ತೊಂದ್ರೆ ಅನ್ಸಂಗಿಲ್ಲ. ಇಲ್ಲ ಆತರ ಗ್ಯಾಪ್ ಮಾಡಿಲ್ಲ ಅಂತಂದ್ರೆ ನೀವ್ ಎಷ್ಟೇ ರೆಸ್ಟ್ ಮಾಡಿದ್ರು ಆಮೇಲೆ ಇಟ್ ಟೇಕ್ಸ್, ಈಗ 5 ನಿಮಿಷ ನೀವು ರೆಸ್ಟ್ ಕೊಟ್ರೆ ರಿಲ್ಯಾಕ್ಸ್ ಆಗೋದು, ಮತ್ತೆ 1 ತಾಸು ರೆಸ್ಟ್ ಕೊಟ್ರೆ ನಿಮ್ಗೆ ರಿಲ್ಯಾಕ್ಸ್ ಅನ್ಸಂಗಿಲ್ಲ. ಸೊ ಅದಕ್ಕೆ ಕಂಪಲ್ಸರಿ ಒಂದು 20 ನಿಮಿಷ, ಅರ್ಧ ಗಂಟೆ ಆದ್ಮೇಲೆ ಒಂದ್ಸತಿ ಗ್ಯಾಪ್ ತಗೊಳ್ರಿ, ಆಮೇಲೆ ಮತ್ತೆ ನಿಂತು ನೀವು ವರ್ಕ್ ಅನ್ನೋದು ಮಾಡ್ತಾ ಹೋಗ್ರಿ. ಅದು 3ನೇ ಪಾಯಿಂಟ್. ಆಮೇಲೆ ಇದ್ರ ಜೊತೆಗೆ ಇದೆಲ್ಲ ನೀವು ಮಾಡ್ತಾ ಬಂದಾಗನು ಸ್ವಲ್ಪ ಅದು ಪೇನ್ ಅನ್ನೋದು ನಿಮ್ಗೆ ಕಡಿಮೆ ಆಗಿಲ್ಲ ಅಂತಂದ್ರೆ ನಾವು ಈ ತರ ನ್ಯಾಚುರೋಪತಿ ಅಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಇರುತ್ತೆ. ಆ ಟ್ರೀಟ್ಮೆಂಟ್ ಅನ್ನೋದು ನೀವು ಕಂಪಲ್ಸರಿ ಅವಶ್ಯಕತೆ ಇದ್ದಾಗೆ ನೀವು ಟ್ರೀಟ್ಮೆಂಟ್ ಅನ್ನೋದು ನಮ್ಮನ್ನ ಸಂಪರ್ಕ ಮಾಡಬಹುದು. ಇದು ಸಿಂಧನೂರಲ್ಲಿ ಮತ್ತೆ ಗಂಗಾವತಿಯಲ್ಲಿ ಲಭ್ಯ ಇರುತ್ತೆ ಟ್ರೀಟ್ಮೆಂಟ್ ಅನ್ನೋದು.